ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿರಿಕರಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ನೀವೇನಾದರೂ ಸೈಬರ್ ಕ್ರೈಮ್ ಪೋರ್ಟಲ್ನಲ್ಲಿ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದರೆ ಆ ಒಂದು ಕಂಪ್ಲೇಂಟ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಬಂದುಬಿಟ್ಟು ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ ಸೈಬರ್ ಕ್ರೈಮ್ ಪೋರ್ಟಲ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ಈ ರೀತಿ ಬರುತ್ತೆ, ಸೈಬರ್ ಕ್ರೈಮ್ ಅಂತ. ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ ಒನ್ನಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ಕಂಪ್ಲೇಂಟ್ ಅಂತ ಬರುತ್ತೆ. ಇಲ್ಲಿ ನೀವೇನಾದರೂ ಸೈಬರ್ ಫ್ರಾಡ್ಗೆ ಒಳಗಡೆ ಇದ್ದರೆ ಇಲ್ಲಿ ರಿಜಿಸ್ಟರ್ ಮಾಡೋ ಆಪ್ಷನ್ ಒಂದು ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವೇನಾದರೂ ಆಲ್ರೆಡಿ ಕಂಪ್ಲೇಂಟ್ನ ಕೊಟ್ಟಿದ್ದರೆ ಇಲ್ಲಿ ಟ್ರ್ಯಾಕ್ ಯುವರ್ ಕಂಪ್ಲೇಂಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ನಿಮಗೆ ಒಂದು ಅಕ್ಲಾಮೆಂಟ್ ನಂಬರ್ ಅಂತ ಕೊಟ್ಟಿರ್ತಾರಲ್ಲ, ಆ ಒಂದು ಅಕ್ಲಾಮೆಂಟ್ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಗೆಟ್ OTP ಅಂತ ಕೊಟ್ಟರೆ ನೀವು ಕಂಪ್ಲೇಂಟ್ ಕೊಟ್ಟಾಗ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನಲ್ಲಿ ಎಂಟ್ರಿ ಮಾಡಿಬಿಟ್ಟು ಈ ಒಂದು ಕ್ಯಾಪ್ಚನ್ನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಹೊಡೆದ್ರೆ ಆ ಒಂದು ಕಂಪ್ಲೇಂಟ್ ಏನಾದರೂ ಅಂಡರ್ ಪ್ರೊಸೆಸ್ಸಲ್ಲಿ ಆಯಿತಾ, ಇಲ್ಲಾಂದರೆ ಕ್ಲೋಸ್ಡ್ ಆಗೈತಾ, ಇಲ್ಲಾಂದರೆ ಈ ರೀತಿ ಏನಾದರೂ ಆಗಿದರೆ ಅಲ್ಲಿ ಸ್ಟೇಟಸ್ ಅನ್ನೋದು ಶೋ ಅನ್ನೋದು ಆಗುತ್ತೆ. ಇದೇ ರೀತಿಯಂತಹ ವಿಡಿಯೋಸ್ ಏನಾದರೂ ಬೇಕಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.